ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪಂಥಾಹ್ವಾನ ಕೊಟ್ಟಿದ್ದಾರೆ. ಸಿಎಂ ಯಾಕೆ ಬಿಡದಿಗೆ ಹೋಗಬೇಕು ಹೀಗಂತ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಡಿಕೆ ಪಂಥಾಹ್ವಾನ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಯಾಕೆ ಬಿಡದಿಗೆ ಹೋಗಬೇಕು ಅಂತ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧಕ್ಕೆ ಸಿಎಂ ಕರೆದಿದ್ದಾರಲ್ವಾ, ಅಲ್ಲಿಗೆ ಬರಬೇಕು. ಇವೆಲ್ಲ ನಾಟಕವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡಬೇಕು. ಟೌನ್ಶಿಪ್ ಕೂಸು ಎಚ್.ಡಿ. ಕುಮಾರಸ್ವಾಮಿ ಅವರದೇ, ಬೇರೆ ಯಾರ್ದೋ ಅಲ್ಲ. ಸಿಎಂ ಕರೆದಿದ್ದಾರೆ, ಬರೋ ಹಾಗಿದ್ರೆ ಬನ್ನಿ, ಇಲ್ವಾ ಬಿಟ್ಬಿಡಿ ಹೀಗಂತ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ಅಂದ್ರೆ ಸ್ಥಳವನ್ನ ನಿಗದಿ ಮಾಡುವ ವಿಚಾರಕ್ಕೂ ಕೂಡ ಜಟಾಪಟಿ, ಒಂದು ರೀತಿಯ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ಗೊತ್ತಾಗ್ತಿದೆ. ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡದಿಯ ಬೈರ ಮಂಗಲಕ್ಕೆ ಬನ್ನಿ ಅಂದ್ರೆ, ಇನ್ನೊಂದು ಕಡೆ ಇಲ್ಲ ವಿಧಾನಸೌಧದಲ್ಲಾಗ್ಲಿ ಚರ್ಚೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪರವಾಗಿ ಶಾಸಕರಾಗಿರುವಂತವರು ಕೂಡ ಏನು ಬ್ಯಾಟ್ ಬೀಸುವ ಕೆಲಸವನ್ನ ಮಾಡ್ತಿದ್ದಾರೆ. ಇವೆಲ್ಲ ನಾಟಕ ಬಿಟ್ಬಿಡ್ಬೇಕು ಅನ್ನೋದಾಗಿ ಬೇಳೂರು ಗೋಪಾಲಕೃಷ್ಣ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡುವ ಕೆಲಸ ಮಾಡಿದ್ದಾರೆ. ಸಿಎಂ ವಿಧಾನಸೌಧಕ್ಕೆ ಬರ್ಬೇಕು, ಬಿಡದಿಯಾಗಿ ಹೋಗ್ಬೇಕು, ಬಿಡದಿಗೆ ಹೋಗ್ಬಿಟ್ಟು ಅಲ್ಲಿ ಜನರು ಎತ್ಬಿಟ್ಟು ಇದ್ ಮಾಡಕ್ಕಾಗತ್ತಂತಲ್ಲ. ಇವೆಲ್ಲ ನಾಟಕ ಬಿಡ್ಬೇಕು ಅವರಲ್ಲ. ನೋಡಿ, ಬಿಡದಿಯ ಮೂಲ ಕೂಸು ಇವರೇ, ಕುಮಾರಸ್ವಾಮಿ ಅವರೇ, ಬೇರೆ ಯಾರು ಅಲ್ಲ. ಅವಾಗ ಅಪ್ಪ ಮಕ್ಳು ಇದ್ಕೊಂಡು ಅದ ಯಾವ್ದು ರದ್ದು ಮಾಡ್ಲಿಲ್ಲ. ಇವಾಗ ನಾಟಕ ಆಡುವಂತದ್ದು ಬೇಡ, ಇದು ಯಾವುದೂ ನಡೆಯೋದಿಲ್ಲ. ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡಿದ್ದಾರೆ, ಖಂಡಿತ ಮಾಡೇ ಮಾಡ್ತಾರೆ. ಇವ್ರು ಎಷ್ಟು ಹೋರಾಟ ಮಾಡ್ತಾರೋ ಹೋರಾಟ ಮಾಡ್ಲಿ, ಅದು ನಡೆದೇ ನಡೀತದೆ. ಯಾಕೆ ರೈತರ ಸಮ್ಮುಖದಲ್ಲಿ ಆಗದೇನಿದೆ? ರೈತರ ಸಮ್ಮುಖ ಹೋಗಿ ಎಲ್ಲರನ್ನು ಕರೆಸಿ ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದಲ್ಲ, ಏನು ಅಲ್ಲಿಯ ರೈತರಿದ್ರ? ಎಲ್ಲ ಹೊರ ರಾಜ್ಯದ ಹೊರ ಜಿಲ್ಲೆಯಿಂದ ಬಂದು ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ತಪ್ಪು. ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ವೈಯಕ್ತಿಕವಾಗಿ ಬರೋದಾರೆ ಬನ್ನಿ, ಬರೋದಾರೆ ಬಿಡ್ರಿ.